ಜೀವನದಲ್ಲಿ ಸಾಲದ ಸಮಸ್ಯೆಯಿಂದ ತುಂಬಾ ಬೇಸತ್ತೋಗಿದ್ದೀರಾ? ಹಾಗಿದ್ರೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ, ಅಂದರೆ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಲದ ಸಮಸ್ಯೆಗಳು ದೂರ ಆಗಿ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ. ನೀವೇ ಇನ್ನೊಬ್ರಿಗೆ ಸಾಲವನ್ನು ಕೊಡುವಷ್ಟು ಬೆಳಿತೀರಾ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ನಾವು ಪ್ರತಿನಿತ್ಯವೂ ಕೂಡ ಪಠಿಸ್ಬೇಕಾಗುತ್ತಾ? ಅದನ್ನು ಎಷ್ಟು ಬಾರಿ ಪಠಿಸ್ಬೇಕು, ಯಾವ ಸಮಯದಲ್ಲಿ ಪಠಿಸ್ಬೇಕು, ಅದಕ್ಕೆ ಇರುವಂತಹ ನಿಯಮಗಳೇನು, ಆ ಒಂದು ಮಂತ್ರವನ್ನು ಯಾವ ದಿಕ್ಕಿಗೆ ಕೂತು ಪಠಿಸ್ಬೇಕಾಗುತ್ತೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವ್ಲಾಗ್ನ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ಈ ಒಂದು ಮಂತ್ರವನ್ನು ಪಠಣೆ ಮಾಡ್ತಾ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದಾಗಿರುತ್ತೆ. ಯಾವುದೇ ಒಂದು ಮಂತ್ರಗಳನ್ನು ಪಠಣೆ ಮಾಡೋದಕ್ಕೂ ಮುಂಚೆ ನಾವು ಅಥವಾ ನಮ್ಮ ಮೈಂಡು ಪಾಸಿಟಿವ್ ಆಗಿರಬೇಕಾಗುತ್ತೆ. ಆಗಲೇ ಎಲ್ಲವೂ ಕೂಡ ನಾವು ಅಂದ್ಕೊಂಡಾಗೆ ನಡೆಯೋದಕ್ಕೆ ಸಾಧ್ಯ ಆಗೋದು. ಯಾಕಂದರೆ ಅದು ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಮೈಂಡ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಯೋಚನೆ ಮಾಡಿ, ನಾವು ಏನಾದರೂ ನೆಗೆಟಿವನ್ನು ಥಿಂಕ್ ಮಾಡಿದಾಗ ಅದು ನೆಗೆಟಿವ್ ಆಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾಗ ಅದು ನಡೆಯುತ್ತೆ. ಇದು ಮೊದಲೇ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು ಅಂತ ನೀವು ಒಂದೇ ಅಂದಿರ್ತೀರ. ಒಂದಲ್ಲ ಒಂದು ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಅದು ಆಗಿರುತ್ತೆ ಅಲ್ವಾ? ಅದೇನೇ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಏನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಅಂದ್ಕೊಳ್ಳಿ, ಊಹಿಸ್ಕೊಳ್ಳಿ ಅಥವಾ ಕಲ್ಪಿಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನೀವು ಏನೇ ಅಂದ್ಕೊಂಡಿದ್ರು ಕೂಡ ಅದನ್ನು ಸಾಧಿಸ್ಬೋದಾಗಿರುತ್ತೆ ಅಥವಾ ಅದನ್ನು ಪಡ್ಕೋಬೋದಾಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಣೆ ಮಾಡುವಾಗ ಈ ಒಂದು ತಪ್ಪನ್ನು ಮಾಡಬೇಡಿ. ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಮಂತ್ರಗಳನ್ನು ಪಠಣೆ ಮಾಡುವಾಗ ನಾನ್ ವೆಜ್ಜನ್ನು ತಿನ್ನಬಾರ್ದು. ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿರ್ತಾರೆ ನಾನ್ ವೆಜ್ಜನ್ನು ತಿಂದು ವಾರಾಹಿ ತಾಯಿಗೆ ಮಂತ್ರಗಳನ್ನ ಪಠಣೆ ಮಾಡಬಹುದು ಅಂತ. ಆ ರೀತಿಯಾಗಿ ಮಾಡಬೇಡಿ. ಹಾಗೆ ಮಲಗಿದ ಜಾಗದಲ್ಲೇ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೇ ಕೂತ್ಕೊಂಡು ಮಂತ್ರಗಳನ್ನ ಪಠಿಸ್ಬೋದು ಅಂತಲೇ ಹೇಳ್ತಾರೆ. ಆ ರೀತಿ ಮಾಡಬೇಡಿ. ಅಟ್ಲೀಸ್ಟ್ ಮುಖ, ಬಾಯಿ, ಕೈಕಾಲು ತೊಳ್ಕೊಂಡು, ಬರೀ ನೀರಲ್ಲಾದರೂ ತೊಳ್ಕೊಂಡು ಆಮೇಲೆ ಕೂತ್ಕೊಂಡು ಮಂತ್ರಗಳನ್ನು ಪಠಣೆ ಮಾಡಬೇಕಾಗುತ್ತೆ. ಇಲ್ಲ ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ನೀವು ನಾರ್ಮಲಾಗಿ ದೇವ್ರ ಮನೆಯಲ್ಲಿ ಅಥವಾ ಎಲ್ಲಾದರೂ ಶಾಂತವಾಗಿರುವಂಥ ಪರಿಸರದಲ್ಲಿ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ನೀವು ಪಾಸಿಟಿವ್ ಆಗಿ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಪಾಸಿಟಿವ್ ಆಗಿ ನೀವು ಆಲ್ರೆಡಿ ನಿಮ್ಗೆ ಏನು ಅಂದ್ಕೊಂಡಿದ್ದೀರಾ ಅದು ನಡೆದಿದೆ, ಅದು ಸಿಕ್ಕಿದೆ ಅನ್ನೋ ರೀತಿ ಖುಷಿಯಾಗಿರಬೇಕು. ಹಾಗಿದ್ದಾಗಲೇ ನಿಮಗೆ ಜೊತೆಗೆ ತಾಯಿಯ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನೀವು ಏನನ್ನು ಅಂದ್ಕೊಂಡಿರ್ತೀರಾ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಅದು ಹಣಕಾಸಿನ ಒಂದು ವಿಚಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಗಳ ಒಂದು ವಿಚಾರದಲ್ಲಿ ಆಗಿರಬಹುದು ಅಥವಾ ಭೂ ವ್ಯವಹಾರದಲ್ಲಿ ಅಥವಾ ಭೂಮಿಗೆ ಸಂಬಂಧಿಸಿರುವಂಥ ಏನಾದರೂ ವ್ಯಾಜ್ಯಗಳಿದ್ರೂ ಕೂಡ ಆ ಒಂದು ವ್ಯಾಜ್ಯಗಳು ದೂರ ಆಗಿ ನಿಮ್ಮ ಸಮಸ್ಯೆಗಳು ಬಗೆಹರಿದು ಅದಕ್ಕೆ ಒಂದು ಫಲಗಳು ಸಿಗಬೇಕು ಅಂದರೆ ನೀವು ಈ ರೀತಿಯಾಗಿ ಮಾಡಲೇಬೇಕಾಗುತ್ತೆ. ಇದಕ್ಕೂ ಮುಂಚೆ ನೀವು ಒಂದು 15 ನಿಮಿಷ ಮೆಡಿಟೇಷನ್ನ ಮಾಡಿ, ಪ್ರತಿದಿನವೂ ಕೂಡ ಮಾಡಬೇಕಾಗುತ್ತೆ ಮೆಡಿಟೇಷನ್ನ. ಆ ಮೆಡಿಟೇಷನ್ ಮಾಡೋದ್ರಿಂದ ನಾವು ಮನಸ್ಸನ್ನು, ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮೆಡಿಟೇಷನ್ನ ಮಾಡಬಹುದು, ಅಂದರೆ ಧ್ಯಾನವನ್ನು ಮಾಡಬಹುದು. ಇಲ್ಲ ಅಂದರೆ ನೀವು 15 ನಿಮಿಷ ಮಾಡಿ. ಇದೇ ಮೊದಲು ಬಾರಿಗೆ ನೀವು ಧ್ಯಾನ ಮಾಡ್ತಾ ಇದ್ದರೆ ಒಂದು 5-10 ನಿಮಿಷ ಹೀಗೆ ಹೋಗ್ತಾ ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ಅಂದರೆ ಒಂದು ಸಮಯವನ್ನು ನೀವು 5 ನಿಮಿಷ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮಾಡ್ತಾ ಒಂದು ವಾರ, 1-2 ವಾರ ಆದ ನಂತರ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮಾಡಿ ಅಂತಲೇ ಹೇಳ್ಬೋದು. ಅದಕ್ಕಿಂತ 3 ಅವರ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆವಾಗ ನಾವು ಆಧ್ಯಾತ್ಮಕ್ಕೆ ಎಂಟ್ರಿ ಆಗ್ತೀವಿ. ಆಧ್ಯಾತ್ಮದಲ್ಲಿ ತುಂಬಾ ಒಂದು ಒಳ್ಳೆಯ ಫಲಗಳನ್ನು ನಾವು ಪಡ್ಕೋಬೋದು. ಹಾಗೆ ಸಾಧನೆಗಳನ್ನು ಮಾಡಬಹುದಾಗಿರುತ್ತೆ. ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಹಾಗೆ ಮಾಡೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಪಡೆಯೋದಕ್ಕೂ ಕೂಡ ತುಂಬಾ ಒಳ್ಳೆಯ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮೆಡಿಟೇಷನ್ನು. ಹಾಗೆ ಆ ಒಂದು ಮಂತ್ರ ಯಾವುದು ಅನ್ನೋದಾದರೆ, ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ಐಂ ಹ್ರೀಂ ಶ್ರೀಂ ಓಂ ನಮೋ ವಾರಾಹಿ ನಮೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ನಮೋ ವಾರಾಹಿ ನಮೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ನಮೋ ವಾರಾಹಿ ನಮೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ನಮೋ ವಾರಾಹಿ ನಮೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ನಮೋ ವಾರಾಹಿ ನಮೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ನಮೋ ವಾರಾಹಿ ನಮೋ ನಮಃ. ಓಂ ಐಂ ಹ್ರೀಂ ಶ್ರೀಂ ಓಂ ನಮೋ ವಾರಾಹಿ ನಮೋ ನಮಃ.
ಈ ರೀತಿಯಾಗಿ ನಾವು ಈ ಒಂದು ಮಂತ್ರವನ್ನು 108 ಬಾರಿ ಪಠಿಸ್ಬೇಕಾಗುತ್ತೆ, ಅಥವಾ 11 ಬಾರಿ, 21 ಬಾರಿ ಈ ರೀತಿಯಾಗಿ ಪಠಿಸ್ಬೇಕಾಗುತ್ತೆ. ನಿಮಗೆ ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ನೋಡಿಕೊಂಡು ಅದೇ ರೀತಿ ಬರಿಬೋದಾಗಿರುತ್ತೆ. ಬರೆಯೋದ್ರಿಂದ ಎರಡರಿಂದನೂ ಸಮಾನದ ಫಲಗಳನ್ನು ಪಡ್ಕೋಬೋದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂತಹ ವಿಡಿಯೋಗಳ ಬಗ್ಗೆ ಹಾಗೆ ಮಂತ್ರಗಳ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ, ಅದ್ರ ಬಗ್ಗೆ ತಿಳ್ಕೊಂಡು ನೀವು ಮಾಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.